ಹೊಸ ವರ್ಷಕ್ಕೆ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆ ಗೈಡ್ಲೈನ್ಸ್ ರೆಡಿ ಮಾಡಿಕೊಂಡಿದೆ. ಪಾಲಿಕೆ ಜೊತೆ ಸಭೆ ನಡೆಸಿ ಗೈಡ್ಲೈನ್ಸ್ ರೆಡಿ ಮಾಡ್ತಾ ಇದೆ ಪೊಲೀಸ್ ಇಲಾಖೆ. ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಗುಂಗಿನಲ್ಲಿ ಇದ್ದವರಿಗೆ ಲಗಾಮ್ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕು. ಡಿಸೆಂಬರ್ 31ರ ಮಧ್ಯರಾತ್ರಿಗೆ ರೂಲ್ಸ್ ಅಪ್ಲೈ ಆಗತ್ತೆ. ಈ ಬಾರಿ ಹೆಚ್ಚು ಸಿಸಿಟಿವಿ ಅಳವಡಿಕೆಗೆ ಪಾಲಿಕೆ ಸೂಚನೆ ಕೊಟ್ಟಿದೆ. ಪೊಲೀಸ್ ಇಲಾಖೆ ಜೊತೆ ಕೈಜೋಡಿಸಿ ಕೆಲಸ ಮಾಡ್ತಾ ಇದೆ ಪಾಲಿಕೆ. ಈಗಾಗಲೇ ಗೈಡ್ಲೈನ್ಸ್ ರೆಡಿ ಆಗ್ತಾ ಇದೆ ಅಂತ ಬಿಬಿಎಂಪಿ ಕಮಿಷನರ್ ಹೇಳ್ತಾ ಇದ್ದಾರೆ. ಪೊಲೀಸ್ ಇಲಾಖೆಗೆ ಸಾಥ್ ನೀಡೋದಾಗಿ ಪಾಲಿಕೆ ಆಯುಕ್ತರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನ್ಯೂ ಇಯರ್ ಗೈಡ್ಲೈನ್ಸ್ ಏನೇನಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ರಾತ್ರಿ 1 ಗಂಟೆಯ ಒಳಗೆ ಹೊಸ ವರ್ಷಾಚರಣೆ ಮುಗಿಬೇಕು. ಅದರ ಮೇಲೆ ಟೈಮ್ ಕೊಡೋದಿಲ್ಲ. 12 ಗಂಟೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ. ಅದಾದ 1 ಅವರಿಗೆ ಎಲ್ಲರೂ ಪ್ಯಾಕಪ್. MG ರಸ್ತೆ, ಬ್ರಿಗೇಡ್ ರಸ್ತೆ, ಇಂದಿರಾನಗರದಲ್ಲಿ ಆಚರಣೆಗೆ ಅನುಮತಿ ಕೊಟ್ಟಿದ್ದಾರೆ. ನೀವು ಅಲ್ಲಿ ಸೆಲೆಬ್ರೇಟ್ ಮಾಡಬಹುದು ಅಂತ. ರಾತ್ರಿ 10 ಗಂಟೆ ಆದಮೇಲೆ ಪ್ರಮುಖ ಫ್ಲೈಓವರ್ಗಳೆಲ್ಲಾನು ಬಂದಾಗಿರುತ್ತೆ. MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ 200ಕ್ಕೂ ಹೆಚ್ಚು ಸಿಸಿಟಿವಿ ಅಳವಡಿಕೆ ಮಾಡೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ರಾತ್ರಿ 8 ಗಂಟೆ ಆದಮೇಲೆ MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಮಾಡ್ತಾರೆ. ಯಾಕಂದ್ರೆ ಕಿಕ್ಕಿರಿದು ತುಂಬಿರ್ತಾರೆ, ಲಕ್ಷಾಂತರ ಜನ ಸೇರೋದ್ರಿಂದ ಅಲ್ಲಿ ವಾಹನ ಸಂಚಾರ ಬಂದ್ ಆಗಿರುತ್ತೆ. ಸೆಲೆಬ್ರೇಷನ್ ಯಾರ್ಯಾರು ಈ ಜಾಗಗಳಿಗೆ ಬರ್ತಾರಲ್ಲ ಎಕ್ಸ್ಕ್ಯೂಸ್ ಮೀ, ಅವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಅಂದ್ರೆ ನೀವು ಅಲ್ಲಿ ಪಾರ್ಟಿ ಮಾಡೋದಕ್ಕೆ ಆ ರಸ್ತೆಯಲ್ಲಿ ಹೋಗ್ತೀರಾ, ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಜಾಗ ಮಾಡಿರ್ತಾರೆ. ಅಲ್ಲಷ್ಟೇ ಪಾರ್ಕ್ ಮಾಡಬೇಕಾಗುತ್ತೆ. ಇನ್ನು ಮಹಿಳೆಯರ ಸುರಕ್ಷತೆಗೆ ಮಹಿಳಾ ಪೊಲೀಸರ ನಿಯೋಜನೆಯಾಗಿರುತ್ತೆ. ಬಾರ್ ಪಬ್ಗಳಿಗೂ ರಾತ್ರಿ 1 ಗಂಟೆಯ ಬಳಿಕ ನೀವು ಅದನ್ನ ಓಪನ್ ಮಾಡೋ ಹಾಗಿಲ್ಲ, ಕ್ಲೋಸ್ ಮಾಡಿರಬೇಕು. ನಗರದ ಬೇರೆ ಭಾಗಗಳಲ್ಲಿ ಆಚರಣೆಗೆ ಅನುಮತಿ ಕಡ್ಡಾಯ. ನೀವೇನಾದ್ರೂ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಕಡ್ಡಾಯವಾಗಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನೀವು ಅನುಮತಿ ಪಡ್ಕೊಳ್ಬೇಕು. ಲೌಡ್ ಸ್ಪೀಕರ್ ಬಳಸೋ ಹಾಗಿಲ್ಲ, ಪಟಾಕಿ ಸಿಡಿಸೋ ಹಾಗಿಲ್ಲ. ಬಿಎಂಟಿಸಿಯಿಂದ ಹೆಚ್ಚುವರಿ ಬಸ್ಗಳ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ರಾತ್ರಿ 1 ಗಂಟೆ ತನಕ ನಮ್ಮ ಮೆಟ್ರೋ ಸಂಚಾರ ಓಪನ್ ಇರುತ್ತೆ. ನಿಮ್ಮ ಜಾಗಗಳನ್ನು ಸೇರ್ಕೊಳ್ಳೋದಕ್ಕೆ ಹೆಚ್ಚಿನ ಬಸ್ ವ್ಯವಸ್ಥೆ ಇರುತ್ತೆ ಹಾಗೂ ಮೆಟ್ರೋ ಸಂಚಾರ ಇರುತ್ತೆ. ಪ್ರಶಾಂತ್, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಗೈಡ್ಲೈನ್ಸ್ ರೆಡಿ ಆಗಿವೆ. ಸೊ ಆಬ್ವಿಯಸ್ಲಿ ನ್ಯೂ ಇಯರ್ ಅಂತ ಹೇಳಿದ್ರೆ ಬಹಳಷ್ಟು ಜನ ಬೆಂಗಳೂರು ಕಡೆ ಹರಿದು ಬರ್ತಾರೆ. ಬ್ರಿಗೇಡ್ ರಸ್ತೆ ನೋಡ್ತೀವಿ ನಾವು, ಇಂದಿರಾನಗರ ನೋಡ್ತೀವಿ, MG ರಸ್ತೆ ನೋಡ್ತೀವಿ. ಹೆಚ್ಚಿನ ಭದ್ರತೆ ಈ ಬಾರಿ ಗಮನ ಹರಿಸ್ತಾ ಇದ್ದಾರೆ. ನೋಡಿ, 2 ಸಂಗತಿಗಳು ತುಂಬ ಕಠಿಣವಾಗಿ ಲಾಗು ಆಗಬೇಕು ಅಂತ ಅನ್ಸುತ್ತೆ. ಒಂದು ಸುರಕ್ಷೆ. ಕರೆಕ್ಟ್. ಯಾಕಂದರೆ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ಮತ್ತು ಬೆಂಗಳೂರು ಒಂದು ರೀತಿಯ ಗ್ಲೋಬಲ್ IT ಹಬ್ ಆಗಿರೋದರಿಂದ ಸುರಕ್ಷೆಯ ಬಗ್ಗೆ ಹೆಚ್ಚು ನಿಗಾ ಮತ್ತು ನಿಗರಾಣಿಯನ್ನು ಪೊಲೀಸರು ಕೂಡ ವಹಿಸಬೇಕಾಗತ್ತೆ. ಜನರು ಕೂಡ ಪೊಲೀಸರ ನಿಯಮಗಳನ್ನು ಪಾಲನೆ ಮಾಡಬೇಕು. ಇನ್ನೊಂದು, ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸುರಕ್ಷೆಯ ವಿಷಯ ಕೂಡ ಬಹಳ ಮುಖ್ಯ ಆಗುತ್ತೆ. ಅನೇಕ ನ್ಯೂ ಇಯರ್ ಪಾರ್ಟಿಗಳಲ್ಲಿ ನಡೆದಿರ್ತಕ್ಕಂಥ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಆ ದೃಷ್ಟಿಯಿಂದ ಕೂಡ ಹೆಚ್ಚು ಕೇರ್ಫುಲ್ ಆಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅನಿಸುತ್ತೆ. ಉಳಿದಂತೆ ನೋಡಿ, ಮೋಜು ಮಸ್ತಿ ಮಜಾ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಡಿವಾಣವನ್ನು ಯಾರೂ ಕೂಡ ಹಾಕ್ತಾ ಇಲ್ಲ. ಆದರೆ ಒಂದು ನಿಯಮಕ್ಕೊಳಪಟ್ಟು ರಾತ್ರಿ 1 ಗಂಟೆಗೆ ಮುಗಿಸ್ಬೇಕು. ಫ್ಲೈಓವರ್ಗಳನ್ನು ಹತ್ತಿ ಆಮೇಲೆ ಸುಮ್ಮನೆ ಕುಡಿದು ಗಾಡಿಗಳನ್ನು ಓಡಿಸ್ತಕ್ಕಂಥ ಇದನ್ನು ಮೊದಲೇ ಸ್ವಲ್ಪ ಪೋಷಕರು ಕೂಡ ಅದರ ಬಗ್ಗೆ ಗಮನ ಹರಿಸ್ಬೇಕು. ಮನೆಯಲ್ಲಿರ್ತಕ್ಕಂಥವರು ಕೂಡ ಗಾಡಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರಾ, ಅಥವಾ ಆ ದಿನ ಒಂದು 3-4 ಕಿಲೋಮೀಟ್ರ್ ಇದ್ದರೆ ನಡ್ಕೊಂಡು ಹೋಗಿ ನಿಮಗೆ ಬೇರೆ ಬೇರೆ ಟ್ಯಾಕ್ಸಿ ಸರ್ವಿಸಸ್ಗಳಿರ್ತವೆ, ಅವುಗಳನ್ನು ಬಳಕೆ ಮಾಡಬೇಕಾ, ಕಾರ್ ಪೂಲ್ ಮಾಡಬೇಕಾ, ಇದ್ರ ಬಗ್ಗೆ ಮೊದಲಿಂದ ಸ್ವಲ್ಪ ನಿಗಾ ವಹಿಸಬೇಕು ಅಂತ ಅನ್ಸುತ್ತೆ. ಬೆಸ್ಟ್ ನ್ಯೂ ಇಯರ್ ಅಂದರೆ ಸ್ವೇಚ್ಛಾಚಾರ ಅಲ್ಲ. ಇಷ್ಟು ಗಮನದಲ್ಲಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡಿ, ಪಾರ್ಟಿ ಮಾಡಿ, ಮೋಜು ಮಸ್ತಿ, ಹುಷಾರಾಗಿರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಇನ್ನೊಬ್ಬರಿಗೆ ತೊಂದರೆ ಕೊಡೋದಕ್ಕೆ ಹೋಗಬೇಡಿ. ಎಲ್ಲದಕ್ಕಿಂತ ಬೆಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆರಾಮಾಗಿ ಮನೇಲಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.